ನಮಸ್ತೆ ಆಂಟಿ. ದೇವಸ್ಥಾನಕ್ಕೆ ಹೋಗಿದ್ದೆ, ಬರ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಅಲ್ಲೇ ಒಂದು 3-4 ದಿನ ಆಯಿತು. ಸ್ವಲ್ಪ ಮನೇಲೆಲ್ಲ ಕಷ್ಟ ಇತ್ತು, ಅದಕ್ಕೆ ಪಾದಯಾತ್ರೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಯಾರೋ ಸ್ವಾಮೀಜಿ ಹೇಳಿದ್ರು. ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಾಮೀಜಿ ಏನಂದರೆ, ಈಗ ನೀವು ಪಾದಯಾತ್ರೆ ಮಾಡ್ತೀರಲ್ಲ, ಯಾವುದಾದ್ರೂ ಹೆಣ್ಮಕ್ಳು ಕೂದಲು ಸ್ವಲ್ಪ ತಗೊಂಡು ಬಾ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅಲ್ಲಿ ಸಾತ್ನೂರಲ್ಲಿ ಒಂದಿಬ್ಬರು ಆಂಟಿದಿರು ಕೊಟ್ಟರು. ಅದಕ್ಕೆ ಹೂ ಕೊಟ್ಟಿದ್ದಾರೆ. ಹೂವನ್ನ ಹಾಕ್ಬಿಟ್ಟು ಒಂದು ಚೂರು ಕೂದಲು ತಗೊಂಬ ಅಂತ. ಕೊಡಲ್ಲ ಕೂದಲು ಆಂಟಿ ಪ್ಲೀಸ್, ಬೇರೆ ಕಡೆ ಎಲ್ಲ ಹೋಗಿ ಕೇಳ್ರಿ. ಅಲ್ಲ ಏನ್ ಗೊತ್ತಾ, ನೀವು ಏನಾರ ಹಿಂಗೆ ಹೂವು ಹಾಕಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವು ಹೂವನು ಹಾಕ್ಬೇಡಿ, ನಾವು ಕೂದಲು ಕೊಡಲ್ಲ. ಅಲ್ಲ ಹಾಕ್ಬಿಟ್ಟಿದೀನಿ. ಇಲ್ಲ ಹೋಗಿ ಸುಮ್ನೆ. ನಾ ಯಾರು ಹೇಳಿ ಕೇಳಿ ನೀವು ಹೂವು ಹಾಕಿದ್ರಿ? ಅಲ್ಲ ನಮ್ ಮಾಡಿಲ್ದೆ ನೀವೇನ್ ಹೂವು ಹಾಕ್ತೀರಾ? ಹೋಗಿ ಬೇವಿನ ಸೊಪ್ಪು ಹಾಕಿದೀನಿ. ಎತ್ಕೊಂಡೋಗ್ರಿ, ತಗೊಂಡೋಗ್ರಿ. ಗಂಡಸ್ರು ಕರೆದ್ರೆ ಗೇಟ್ ಬೀಳ್ತೇವೆ ಗ್ಯಾರಂಟಿ. ಬೇಡ, ಜಾಸ್ತಿ ಇಲ್ಲ. ಬೇಡ ಮನೆಯಲ್ಲಿ ಗಂಡಸ್ರು ಕರೆದ್ರೆ ಗೇಟ್ ಬೀಳ್ತೇವೆ. ನೀವು ಯಾರು ಹೇಳಿ ಕೇಳಿ ನೀವು ಹೂವು ಹಾಕಿದ್ರಿ? ಹೂವನ ಹಾಕ್ಬಿಟ್ಟು ತಲೆ ಕೂದಲು ನೋಡಿ ಲಾಸ್ಟಿಗೆ ಯಾರು ಹೇಳಿ ಕೇಳಿ ಹಾಕಿದ್ರಿ? ನೋಡೋಣ, ತಲೆ ಕೂದಲು ಕೊಡ್ಬೇಕಂತೆ. ಆ ಹೂವನ್ನ ಹಾಕ್ಬಿಟ್ಟು ಹೂವು ಎಸ್ಬಿಟ್ಟು ಕೂದಲು ಕೊಡಿ ಅಂತ ಕೇಳ್ತಾವೆ. ಎತ್ಕೊ ಬರ್ತೀಯ? ಹಿಂದೆ ತಿರ್ಗಿ. ಯಾರು ಹೇಳಿ ಕೇಳಿ ಕೊಟ್ಟೆ ನೀನು? ಯಾರಿಗೆ ಹೇಳಿ ಕೇಳಿ ಕೊಟ್ಟೆ ನೀವು? ನಡಿ ಆಚೆ, ಅಂಗಡಿಯಿಂದ ಆಚೆ ಅಂಗಡಿ ತಕ್ಕೊಂಡೋಳೆ ಆಂಟಿ ಹಿಂದೆ ತಿರುಗಿ ನೋಡೋಣ ಕೂದಲು ಎಷ್ಟಿದೆ ಅಂತ. ಅಲ್ಲ ಕಷ್ಟ ಇದೆ ಅಕ್ಕ ಮನೇಲಿ. ಕೂದ್ಲು ಕೊಡ್ಬೇಕಂತೆ. ಹೌದು, ಯಾಕೆ ಕೂದ್ಲು ನಿಮ್ಗೆ? ಈಗ ಹೋದ್ರೆ ಚೆನ್ನಾಗದೆ. ಏನಕ್ಕೆ ಹಿಂಗ್ ಮಾಡ್ತಾನ ಗೊತ್ತಾಯ್ತು. ಚೂರ ಚೂರಕ್ಕ ಏನಮ್ಮ ದಯವಿಟ್ಟು ಕ್ಷಮಿಸಿ, ಇದು ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಇವರಿಂದ ಇದೊಂದು ಕಿರುಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿಯವರಿಂದ ಇದೊಂದು ಕಿರುಕಾಣಿಕೆ. ಸಾರಿ ಆಂಟಿ. ಕಬ್ಬಳಮ್ಮ ದೇವಸ್ಥಾನಕ್ಕೆ ಬಂದಿಯಣ್ಣ, ಹಿಂಗೆ ಹೆಸರು ಹೇಳ್ಬಿಟ್ಟು ಒಡಬೆಗಳು ಇವೆಲ್ಲ ಕಳ್ತನ ಜಾಸ್ತಿ ಆಗದವ್ರ. ಅದಕ್ಕೆ ಈ ತರ ಬಂದು ಹಿಂಗ್ ಮಾಡ್ಕೊಂಡು ಹೋಯ್ತಾವ್ರೆ ಅನ್ನೋಕ್ಕೋಸ್ಕರ ನಾವು ಇವ್ರನ್ನ ಪರ್ಕೆ ತಗೊಂಡ್ರಿ. ಯೋಚನೆ ಮಾಡ್ಬೇಕು, ಎಚ್ಚರ ಇರ್ಬೇಕು. ಅದಕ್ಕೋಸ್ಕರ ಒಂದಾಗಬೇಕಷ್ಟೇ. ಸಾರಿ.